ಸರ್, ಈಗ ಬೇಸ್ಮೆಂಟ್ನಿಂದ ತಾಲೂಕು ವೈಸ್ ಆಗಲಿ, ಹೋಬಳಿ ಮಟ್ಟದಾಗಲಿ, ಗ್ರಾಮ ಪಂಚಾಯತಿ ಮಟ್ಟದಾಗಲಿ, ಊರುಗಳು ಗ್ರಾಮಗಳಾಗಲಿ ಅಲ್ಲಿ ಲೀಡರ್ಗಳನ್ನ ಹೆಕ್ಕಿ ತೆಗೆದು ಅಲ್ಲಿ ಸಮಸ್ಯೆಗಳನ್ನು ಹುಡುಕ್ತಾ ಎಲ್ಲರೂ ಒಗ್ಗೂಡಿಸ್ಕೊಂಡು ಅಲ್ಪಸಂಖ್ಯಾತರು, ದಲಿತರು, ಎಲ್ಲರೂ ಒಗ್ಗೂಡಿಸ್ಕೊಂಡು ಕಾರ್ಯನಿರ್ವಹಿಸ್ತಾರೆ. ಬರ್ತಾ ಇದೆ ಅಂತ ರೂಮರ್ಸ್ ಹತ್ತಾ ಇದೆ ಹೊರತು ಅದನ್ನು ಏನು ಕಾರ್ಯಗತಕ್ಕೆ ಬಂದಿಲ್ಲ. ಆಕ್ಚುಲಿ ಕಾರ್ಯಗತಕ್ಕೆ ಬಂದಾಗ ಎಷ್ಟೋ ಜನಗಳಿಗೆ ಭೂಮಿ ಕಳ್ಕೊಳ್ಳೇಬೇಕಾಗುತ್ತೆ, ಅದನ್ನು ಉದ್ಧಾರ ಅಂತ ಆಗೋದಿಲ್ಲ, ಕಳ್ಕೊಳ್ಳೋದೇ ಜಾಸ್ತಿ ಇರ್ತದೆ. ಅದು ಆದರೂ ಸರ್ಕಾರಗಳು ಏನು ಬರೋ ಸರ್ಕಾರಗಳು ಏನೇನು ಮಾಡ್ತಾವೆ ನೋಡುವ, ಮುಂದೆ ಅದಕ್ಕೆ ಬರೋ ಹೋರಾಟ ಮಾಡುವ. ಸೋಲೋರು ಈಗ ಅತಂತ್ರ ಪರಿಸ್ಥಿತಿ ಮಾಗಡಿಗೆ ಸೀಮಿತ. ನಾವು ಅಂದರೆ ನಮ್ಮ ಸೇರಿಸ್ಕೋಬೇಕು ಅಂತ ನಮ್ಮಲ್ಲೇ ಉಳ್ಕೋಬೇಕು. ನಮ್ಮ ಇವತ್ತೆಲ್ಲಾನು ಎಲ್ಲ ಅಧಿಕಾರಿ ವರ್ಗ ಆಗ್ಬೋದು, ಇವತ್ತೆಲ್ಲ ಕಡತಗಳು ಮಾಗಡಿ ಒಳಗೆ ಇದ್ದಾವೆ. ಮುಂದೆ ಅವ್ರನ್ನೇನ ತಿರ್ಗಾ ಅವ್ರನ್ನೆಲ್ಲ ನೆಲಮಂಗಲ ತಗೊಂಡೋಗಿ ಅವೆಲ್ಲ ಸ್ವಲ್ಪ ಅತಂತ್ರ ಆಗ್ತವೆ. ಇವಾಗ ಏನಿದೆಯೋ ಇವಾಗ ಕೆಂಪೇಗೌಡರು ಹುಟ್ಟಂಥ ಜಾಗ ಅದು. ನಾವು ಅದೊಂದು ಜಾಗ ಪಾದಸ್ಪರ್ಶ ಆದರೆ ನಮ್ಗೇನೋ ಒಂದು ಪುಣ್ಯ ಸಿಕ್ಕಂಗೆ ಆಗುತ್ತೆ. ನಮಗೆ 100ಕ್ಕೆ 100ರಷ್ಟು ನಮ್ದು ಇವತ್ತೇನು ಹೋಬಳಿ ಏನಿದೆ ಮಾಗಡಿ ಒಳಗೆ ಇರಬೇಕು. ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಇವಾಗ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಅಂದ್ಬಿಟ್ಟು ಅದನ್ನು ಉನ್ನತ ಮಟ್ಟ ತಗೊಳ್ತಾ ಇದ್ದಾರೆ. ಹೊಸ ಜಿಲ್ಲಾ ರಚನೆ ಆಗಿದೆ. ಇವತ್ತು ಏನೇ ಆದ್ರೂ ನಾವು ನಮ್ಮ ಹೋಬಳಿ ಮಾಗಡಿ ತಾಲೂಕಿಗೆ ಇರಬೇಕು ಅಂತ ನಮ್ಮ ಭಾವನೆ, ನಮ್ಮ ಸಂಘಟನೆ ಪರವಾಗಿ. ಸರ್, ತಮ್ಮ ಹೆಸರು? ನೇತ್ರೇಶ್ ಎಮ್ಮಂತ. ರಾಜ್ಯದರ್ಶಿ ಸಂಬಳ ಬರಲ್ಲ, ಶ್ರಮ ಜಾಸ್ತಿ ಇರ್ತದೆ. ಕಾರ್ಯಕ್ರಮವನ್ನು ಹಳ್ಳಿಗೆ ಹೋಗಿ ಯಾರ್ಯಾರು ಏನಿದು ಬಿಟ್ಟು ಎಷ್ಟೆಷ್ಟು ಮನೆಗಳಿಲ್ಲ, ಏನೇನಿಲ್ಲ, ಹೊಲ ಇಲ್ಲ, ಜಮೀನಿಲ್ಲ, ಯಾಕೆ ಕೊಟ್ಟಿಲ್ಲ, ಅರ್ಜಿ ಹಾಕೋಣ ಇಲ್ವಾ, ಸರ್ಕಾರದ ಮುಂದೆ ಹೇಳೋಣ, ಸಂಬಂಧಪಟ್ಟ ಶಾಸಕರ ಮುಂದೆ ಹೇಳೋಣ. ಇದು ಮಾಡಿಕೊಡ್ಲೇಬೇಕಿರು. ಬಡವರಿದ್ದಾರೆ. ಭೂಮಿ ಹಕ್ಕು ಅಂಬೇಡ್ಕರ್ ಹೇಳ್ತಿದ್ರಿಂದ ಭೂಮಿ ಹಕ್ಕು ಯಾರೂ ಕೊಡಬೇಡಿ, ಕೊಟ್ಟರೆ ಅದು ಈ ದೇಶಕ್ಕೆ ಮಾರಕ ಅಂತ. ಇವತ್ತು ಭೂಮಿ ಹಕ್ಕನ್ನು ಉತ್ತರ ಭಾರತಕ್ಕೆ ಹೋದರೆ ಬನ್ನಿ ಟಾಕ್ ಜಾಡ್ಸ್ತಾ ಇದೆ. 1000 ಎಕರೆ, ಉತ್ತರ ಕರ್ನಾಟಕದ 100 ಎಕರೆ. ಆದರೆ ಶೋಷಿತರಿಗೆ 1 ಗುಂಟೆನೂ ಮಾಡ್ಕೊಳಕ್ಕಾಗಿಲ್ಲ, 1 ಎಕರೆನೂ ಮಾಡ್ಕೊಳಕ್ಕಾಗಿಲ್ಲ. ಅರ್ಜಿ ಹಾಕ್ತಾರೆ 5 ಗುಂಟೆ, 6 ಗುಂಟೆ, 4 ಗುಂಟೆ ಮಾಡೋರೆ ಉದಾಹರಣೆಗಳಿಗೆ ಕೊಡ್ತೀನಿ. ಅದನ್ನು ನಿಲ್ಲಬೇಕಾದ್ರೆ, ಸಾಮಾಜಿಕ ಪ್ರಜ್ಞೆ ಬರಬೇಕಾದ್ರೆ ನಾವೆಲ್ಲರೂ ಕೂಡ ಚರ್ಚೆಗಳಾಗಬೇಕು. ನಮ್ಮಲ್ಲಿ ವಿಷಯ, ನಮ್ಮ ದ್ವೇಷಾಶಿಯನ್ನು ಬಿಡಬೇಕು. ನಮ್ಮಲ್ಲಿ ಯಾರೋ ಒಬ್ಬ ಘಾತಕ ಇರ್ತಾನೆ, ಅವನೇನೋ ಬಾಚಿಕೊಂಡು ಹೋಗ್ತಾ ಇರ್ತಾನೆ, ಅವನ ಅನ್ಪಾಡು ಲಾಸ್ಟ್ ಸಾಕೊಂಡು ಸಾಯ್ತಾನೆ. ಅದೇ ಬೇರೆ ನೋಡಿದ್ದೀವಿ, ಕೇಳಿದ್ದೀವಿ, ಮಾತಾಡ್ತಾ ಇದ್ದೀವಿ. ಆದ್ದರಿಂದ ನಾವೆಲ್ಲರೂ ಗುರಿ ಒಂದೇ, ಬಡವರ ಪರವಾಗಿ, ಶೋಷಿತ ಪರವಾಗಿ, ದೀನದಲಿತರ ಪರವಾಗಿ, ಮುಸ್ಲಿಮ್ಸ್ ಪರವಾಗಿ, ಎಲ್ಲ ವರ್ಗದ ಕಡುಬಡವರ ಪರವಾಗಿ ನಾವು ಸಾಮಾಜಿಕ ನ್ಯಾಯ ಕೊಡಿಸಿದಾಗ ಮಾತ್ರ ಅವು ಮುಖ್ಯವಾಗಿ ತರಲಿಕ್ಕೆ ಅಂತ ಸಾಧ್ಯ ಅಂತ. ನಾವು ಇವತ್ತು ಪುಣ್ಯ ದಿನ ಭಾನುವಾರ ಎಷ್ಟೋ ಕೆಲಸ ಕಾರ್ಯಗಳಿರ್ತೇವೆ, ಅಲ್ಲಿಗೆ ಹೋಗ್ಬೇಕು, ಇಲ್ಲಿ ಬೇಕು, ಅದೆಲ್ಲ